ಹಾಯ್ ಫ್ರೆಂಡ್ಸ್, ಕಂಪ್ಲೀಟ್ MS Word ಟ್ಯುಟೋರಿಯಲ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಲಿಪ್ಬೋರ್ಡ್ ಗ್ರೂಪ್ ಮತ್ತೆ ಫಾಂಟ್ ಗ್ರೂಪ್ ಬಗ್ಗೆ ತಿಳ್ಕೊಂಡಿದ್ವಿ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಪ್ಯಾರಾಗ್ರಾಫ್ ಗ್ರೂಪ್ ಇನ್ ಹೋಮ್ ಮೆನು ಬಗ್ಗೆ ತಿಳ್ಕೊಳ್ಳೋಣ. ಸೊ ಪ್ಯಾರಾಗ್ರಾಫ್ ಗ್ರೂಪ್ ಅಲ್ಲಿ ಏನೇನು ಕಮಾಂಡ್ಸ್ ಇದೆ, ಎಷ್ಟೆಲ್ಲ ಆಪ್ಷನ್ಸ್ ಇದೆ, ಅದ್ರ ಬಗ್ಗೆ ಕಂಪ್ಲೀಟ್ ಕಾನ್ಸೆಪ್ಟ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೆನು ಒಳಗಡೆ ಕ್ಲಿಪ್ಬೋರ್ಡ್, ಫಾಂಟ್ ಇಸ್ ಡನ್ ಅಂಡ್ ಇವತ್ತು ಪ್ಯಾರಾಗ್ರಾಫ್ ಗ್ರೂಪ್. ಸೊ ಪ್ಯಾರಾಗ್ರಾಫ್ ಗ್ರೂಪ್ ಅಲ್ಲಿ ಫಸ್ಟ್ ಆಪ್ಷನ್ ಇದೆ ಬುಲೆಟ್ಸ್. ಈಗ ಬುಲೆಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಸೊ ಬುಲೆಟ್ ಒಂದು ಫಿಲ್ಡ್ ಸರ್ಕಲ್ ಬುಲೆಟ್ ಬಂತು ಅಂಡ್ ಅದರಲ್ಲಿ ನಾನು ಪಾಯಿಂಟ್ಸ್ ಮಾಡಬೇಕು. ಸೊ ಐ ವಿಲ್ ಬಿ ರೈಟಿಂಗ್ ಫಸ್ಟ್ ಪಾಯಿಂಟ್ ಬರಿತಾ ಇದ್ದೀನಿ. ನಂಬರ್ 1 ಅಂತಾನೆ ಬರಿತಾ ಇದ್ದೀನಿ. 2 3 4 5 6 ನಾನು 6 ಪಾಯಿಂಟ್ಸ್ ಮಾಡಿದ್ದೀನಿ. ಈಗ 6 ಪಾಯಿಂಟ್ಸ್ ಆದ ತಕ್ಷಣ ನಾನು ಟೈಪ್ ಮಾಡಿದೆ ಅಂದ್ರೆ ನೆಕ್ಸ್ಟ್ ಬುಲೆಟ್ ಜನರೇಟ್ ಆಗುತ್ತೆ. ನಾನು ಟೈಪ್ ಮಾಡ್ದೇನೆ ಎಂಟರ್ ಪ್ರೆಸ್ ಮಾಡಿದ್ರೆ ಅಲ್ಲಿಗೆ ಬುಲೆಟ್ ಸ್ಟಾಪ್ ಆಗುತ್ತೆ. ಸೊ ಈ ರೀತಿ ಬುಲೆಟ್ಸ್ ಜನರೇಟ್ ಆಗ್ತಾ ಹೋಗುತ್ತೆ. ಈ ಬುಲೆಟ್ ನಾನು ಫಾಂಟ್ಸ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ತೀನಿ. ನಿಮ್ಗೆ ಬುಲೆಟ್ಸ್ ಇಷ್ಟ ಆಗಿಲ್ಲ ಅಂದ್ರೆ ಬುಲೆಟ್ಸ್ ಅಲ್ಲಿ ಹಲವಾರು ಬುಲೆಟ್ಸ್ ಇದೆ ನೋಡಿ. ಇಲ್ಲಿರುವಂತ ಯಾವುದೇ ನೀವು ಬುಲೆಟ್ ನ ಸೆಲೆಕ್ಟ್ ಮಾಡ್ಕೋಬಹುದು. ನಿಮ್ಗೆ ಇದು ಬುಲೆಟ್ ಇಷ್ಟ ಆಗಿಲ್ಲ ಅಂದ್ರೆ ಡಿಫೈನ್ ನ್ಯೂ ಬುಲೆಟ್ ಅಲ್ಲಿ ಹೋಗಿ ಸಿಂಬಾಲ್ಸ್ ಅಲ್ಲಿ ಹೋಗಿ. ಸಿಂಬಾಲ್ಸ್ ಅಲ್ಲಿ ಹಲವಾರು ಬುಲೆಟ್ಸ್ ಇರುತ್ತೆ. ಇದರಲ್ಲಿ ನಾನು ಸ್ಮೈಲಿ ಬುಲೆಟ್ ತಗೊಳ್ತೀನಿ. ಓಕೆ ಮಾಡಿದೆ ಅಂಡ್ ಅಗೇನ್ ಓಕೆ. ನೋಡಿ ಅದೇ ಸಿಂಬಾಲ್ ಕೂಡ ಏನಾಗುತ್ತೆ, ಬುಲೆಟ್ ಆಗುತ್ತೆ. ನಾರ್ಮಲ್ ಬುಲೆಟ್ ನ ಯೂಸ್ ಮಾಡಬಹುದು, ಎನಿ ಸಿಂಬಾಲ್ ಬುಲೆಟ್ ಕನ್ವರ್ಟ್ ಮಾಡಬಹುದು. ಅದನ್ನ ಬಿಟ್ಟು ಸೊ ಮತ್ತೆ ಡಿಫೈನ್ ನ್ಯೂ ಬುಲೆಟ್ ಅಲ್ಲಿ ಹೋಗ್ತೀನಿ. ಪಿಕ್ಚರ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಯಾವುದು ಪಿಕ್ಚರ್ ಬೇಕೋ ಆ ಪಿಕ್ಚರ್ ನ ಸೆಲೆಕ್ಟ್ ಮಾಡಿ. ರೆಡಿಮೇಡ್ ಪಿಕ್ಚರ್ಸ್ ಅವೈಲೇಬಲ್. ಆ ಪಿಕ್ಚರ್ ನ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಪ್ರೆಸ್ ಮಾಡ್ತೀನಿ. ಅಗೇನ್ ಓಕೆ ಅಂಡ್ ಆ ಪಿಕ್ಚರ್ ಕೂಡ ಏನಾಗುತ್ತೆ, ಬುಲೆಟ್ ಆಗುತ್ತೆ. ಅಂಡ್ ಇದನ್ನು ಇಮೇಜ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅಗೇನ್ ಡಿಫೈನ್ ನ್ಯೂ ಬುಲೆಟ್, ಪಿಕ್ಚರ್, ಇಂಪೋರ್ಟ್ ಫ್ರಮ್ ಡ್ರೈವ್. ಸೊ ನಿಮ್ ಸಿಸ್ಟಮ್ ಅಲ್ಲಿ ಇರುವಂತ ಪಿಕ್ಚರ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ನಾ ಇದರಲ್ಲಿ ಒಂದು ಪಿಕ್ಚರ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಡ್ ಅಂಡ್ ಸೆಲೆಕ್ಟ್ ದಟ್ ಪಿಕ್ಚರ್. ಓಕೆ ಅಂಡ್ ಅಗೇನ್ ಪ್ರೆಸ್ ಓಕೆ. ನೋಡಿ ಆ ಇಮೇಜ್ ಏನಾಯ್ತು, ಬುಲೆಟ್ ಆಯ್ತು. ಬೇಕಂದ್ರೆ ಸ್ವಲ್ಪ ಜೂಮ್ ಮಾಡಿ ತೋರಿಸಬಹುದು. ನಮಗೆ ಆ ಇಮೇಜ್ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಎಸ್, ಈ ರೀತಿ ನೀವು ಬುಲೆಟ್ ನ ಯೂಸ್ ಮಾಡಬಹುದು. ಅಂದ್ರೆ ನಾರ್ಮಲ್ ಬುಲೆಟ್ ಯೂಸ್ ಮಾಡಬಹುದು, ಸಿಂಬಾಲ್ಸ್ ನ ಬುಲೆಟ್ ಆಗಿ ಯೂಸ್ ಮಾಡಬಹುದು ಅಂಡ್ ಪ್ರೀ ಡಿಫೈನ್ಡ್ ಪಿಕ್ಚರ್ಸ್ ನ ಬುಲೆಟ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ನಿಮ್ಮ ಸಿಸ್ಟಮ್ ಅಲ್ಲಿರುವಂತಹ ಇಮೇಜಸ್ ಕೂಡ ಬುಲೆಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ನಂಬರಿಂಗ್ ಚೆಕ್ ಮಾಡೋಣ. ನೋಡಿ ನಂಬರಿಂಗ್ 1 2 3 4 5 6 ಇದೆ. ನಿಮಗೆ ನಂಬರಿಂಗ್ ಇದು ಬೇಡ ಅಂದ್ರೆ ಈ ರೀತಿ ನಂಬರಿಂಗ್ ಬರುತ್ತೆ. ರೋಮನ್ ಸಿರೀಸ್ ಬರುತ್ತೆ, ಕ್ಯಾಪಿಟಲ್ ಅಲ್ಫಾಬೆಟಿಕ್ ಸಿರೀಸ್ ಅಂಡ್ ಸ್ಮಾಲ್ ಅಲ್ಫಾಬೆಟಿಕ್ ಸಿರೀಸ್ ಕೂಡ ಇದೆ. ನಿಮಗೆ ಯಾವ ನಂಬರಿಂಗ್ ಬೇಕೋ ಆ ನಂಬರಿಂಗ್ ನ ಸೆಲೆಕ್ಟ್ ಮಾಡಿ. ಈಗ ನೋಡಿ ನಂಬರಿಂಗ್ 1 ಇಂದ ಸ್ಟಾರ್ಟ್ ಆಗಿದೆ. ತಿಳ್ಕೊಳ್ಳಿ, ನನಗೆ ನಂಬರಿಂಗು 21 ಇಂದ ಸ್ಟಾರ್ಟ್ ಆಗಬೇಕು, 21 ಇಂದ ಸ್ಟಾರ್ಟ್ ಆಗಬೇಕು. ಈಗ ಈ ನಂಬರಿಂಗ್ 1 ಬದಲಿಗೆ 21 ಆಗ್ಬೇಕಂದ್ರೆ ಆಪ್ಷನ್ ಇದೆಯಾ? ಎಸ್, ಇದೇ ಆಪ್ಷನ್ ಇದೆ. ಆ 1 ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರಿಂಗ್ ಕೆಳಗಡೆ ಸೆಟ್ ನಂಬರಿಂಗ್ ವ್ಯಾಲ್ಯೂ ಅಂತಿದೆ ಅಂಡ್ ಅದರೊಳಗಡೆ ನೀವು ನಂಬರ್ ನ ಪ್ರೊವೈಡ್ ಮಾಡಿ. 21 ಅಂತ ನಾನು ಟೈಪ್ ಮಾಡಿದ್ದೀನಿ. ಕ್ಲಿಕ್ ಓಕೆ. ನೋಡಿ ನಂಬರಿಂಗ್ ತಾನೇ ಅಪ್ಡೇಟ್ ಆಗುತ್ತೆ. 21 22 23 24 25. ಸೊ ಈಗ 23 ಆದ ತಕ್ಷಣ ನನಗೆ 31 ಬೇಕಾಗಿತ್ತು. ಅಲ್ಲಿ ಮಾಡ್ಬೋದು. ಈಗ 24 ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಟ್ ನಂಬರಿಂಗ್ ವ್ಯಾಲ್ಯೂ ಅಲ್ಲಿ ಹೋಗಿ ಅಂಡ್ ಅದನ್ನ 31 ಅಂತ ಟೈಪ್ ಮಾಡಿ. ಕ್ಲಿಕ್ ಓಕೆ. ಅಲ್ಲಿಂದ ಕಂಟಿನ್ಯೂಸ್ ನಂಬರ್ ಜನರೇಟ್ ಆಗ್ತಾ ಹೋಗುತ್ತೆ. 31 32 33. ಇಲ್ಲ ನನಗೆ ಮತ್ತೆ 1 ಇಂದಾನೇ ಬೇಕು. 1 ಇಂದಾನೆ ಬೇಕಂದ್ರೆ ಎಲ್ಲ ಮತ್ತೆ 21 ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಆ 21 ನ 1 ಅಂತ ಮಾಡ್ಕೊಳ್ಳಿ. ಬಟ್ 31 ಆಸ್ ಇಟ್ ಇಸ್ 31 ಇರುತ್ತೆ. ಅದು ಕೂಡ ನೀವೇ ಚೇಂಜ್ ಮಾಡ್ಕೋಬೇಕು. 3 ಇದೆ, ಆ 3 ಆದ ತಕ್ಷಣ ನೆಕ್ಸ್ಟ್ ನಂಬರ್ ನಂಗೆ 4 ಬೇಕಾಗಿದೆ, ಅದನ್ನು 4 ಮಾಡ್ಕೊಂಬಿಡಿ. ಸೊ ಈ ರೀತಿ ನೀವು ನಂಬರಿಂಗ್ ನ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ವಾಟ್ ನಂಬರಿಂಗ್. ಸೊ ಬುಲೆಟ್ಸ್ ಬಗ್ಗೆ ಗೊತ್ತಾಯ್ತು, ನಂಬರಿಂಗ್ ಬಗ್ಗೆ ಗೊತ್ತಾಯ್ತು. ದ ನೆಕ್ಸ್ಟ್ ಆಪ್ಷನ್ ಇದೆ ಮಲ್ಟಿ ಲೆವೆಲ್ ಲಿಸ್ಟ್ ಅಂತಿದೆ. ಸೊ ಮಲ್ಟಿ ಲೆವೆಲ್ ಲಿಸ್ಟ್ ಹೆಂಗ್ ಕೆಲಸ ಮಾಡುತ್ತೆ ಚೆಕ್ ಮಾಡೋಣ. ಸೊ ನಾ ಮಲ್ಟಿ ಲೆವೆಲ್ ಲಿಸ್ಟ್ಗೋಸ್ಕರ ಇದು ಬುಲೆಟ್ಸ್ ನ ಎಲ್ಲ ರಿಮೂವ್ ಮಾಡ್ತೀನಿ. ಮಲ್ಟಿ ಲೆವೆಲ್ ಲಿಸ್ಟ್ ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಮಲ್ಟಿ ಲೆವೆಲ್ ಲಿಸ್ಟ್ ಇದೆ, ನೀವು ಚೆಕ್ ಮಾಡ್ಕೋಬಹುದು. ಸೊ ಈ ರೀತಿ ಬರುತ್ತೆ. 1 ಒಳಗಡೆ ಎ ಒಳಗಡೆ ರೋಮನ್ 1 ಒಳಗಡೆ 1.1 1.1.1 ಈ ರೀತಿ ಬರುತ್ತೆ. ಅಂಡ್ ಡಿಫ್ರೆಂಟ್ ಮಲ್ಟಿ ಲೆವೆಲ್ ಲಿಸ್ಟ್ ನ ಯೂಸ್ ಮಾಡ್ಕೋಬಹುದು. ಈಗ ಈ ರೀತಿ ಒಂದು ಬುಲೆಟ್ ಒಳಗಡೆ ಬೇರೆ ಬುಲೆಟ್, ಬೇರೆ ಬುಲೆಟ್ ಒಳಗಡೆ ಬೇರೆ ಬುಲೆಟ್, ಈ ರೀತಿನೂ ಬರುತ್ತೆ. ಇವಾಗ ಲೆವೆಲ್ಸ್ ಅಂತ ಕರಿಬೇಕು ನಾವು. ಸೊ ಇದರಲ್ಲಿ ನಾ ಈ
ನಂಬರಿಂಗ್ ಯೂಸ್ ಮಾಡ್ತೀನಿ ಪ್ರೆಸೆಂಟು. 1 ಒಳಗಡೆ 1.1 ಬೇಕು ನನಗೆ, ಆ ರೀತಿ ಯೂಸ್ ಮಾಡೋಣ. ಓಕೆ, ಸೊ ಅದೇ ನಾನು 5 ಚಾಪ್ಟರ್ ಮಾಡ್ತೀನಿ. ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4, ಚಾಪ್ಟರ್ 5. ಓಕೆ, ನಂಗೆ 6ನೇ ಚಾಪ್ಟರ್ ಅವಶ್ಯಕತೆ ಇಲ್ಲ. ಹಾಗೆ ಎಂಟರ್ ಪ್ರೆಸ್ ಮಾಡಿ ಆ 6 ಆಟೋಮೆಟಿಕ್ ಇರೇಸ್ ಆಗುತ್ತೆ. ಈಗ 1ನೇ ಚಾಪ್ಟರ್ ಒಳಗಡೆ 3 ಹೆಡ್ಡಿಂಗ್ ಇದೆ. ಸೊ 1ನೇ ಚಾಪ್ಟರ್ ಒಳಗಡೆ 3 ಹೆಡ್ಡಿಂಗ್ ಇದ್ರೆ ಚಾಪ್ಟರ್ 1 ಕರ್ಸರ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿ ಕರ್ಸರ್ ಪ್ಲೇಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿ, ಅಲ್ಲಿ ನಂಬರ್ 2 ಬರುತ್ತೆ. ನಂಗೆ ನಂಬರ್ 2 ಬೇಡ, 1.1 ಬೇಕು. ಅಂತ ಏನ್ ಮಾಡ್ಬೇಕು ನೀವು, ಟ್ಯಾಬ್ ಪ್ರೆಸ್ ಮಾಡಬೇಕು. ಟ್ಯಾಬ್ ಪ್ರೆಸ್ ಮಾಡಿದ್ರೆ ಅದು ಟ್ಯಾಬ್ ಬಟನ್ ಇರುತ್ತೆ, ಆ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ, ಕೀ ಮೇಲೆ ಪ್ರೆಸ್ ಮಾಡಿದ್ರೆ ಈ ರೀತಿ ಬರುತ್ತೆ 1.1. ಈಗ ನೋಡಿ, ಹೆಡ್ಡಿಂಗ್ 1.1, ಹೆಡ್ಡಿಂಗ್ 1.2, ಹೆಡ್ಡಿಂಗ್ 1.3 ಆಯ್ತು. ಈಗ ಹೆಡ್ಡಿಂಗ್ 1.2 ಒಳಗಡೆ 2 ಸಬ್ ಹೆಡ್ಡಿಂಗ್ ಇದ್ರೆ ಅಗೇನ್ ಎಂಟರ್ ಪ್ರೆಸ್ ಮಾಡ್ತೀನಿ, ಟ್ಯಾಬ್ ಪ್ರೆಸ್ ಮಾಡ್ತೀನಿ. ಸಬ್ ಹೆಡ್ಡಿಂಗ್ 1.2.1 and ಸಬ್ ಹೆಡ್ಡಿಂಗ್ 1.2.1 ನೋಡಿ 2.2. ಈ ರೀತಿ ನೀವು ಮಲ್ಟಿ ಲೆವೆಲ್ ಲಿಸ್ಟ್ ಯೂಸ್ ಮಾಡ್ಕೋಬಹುದು. ಈಗ 1.2.2 ಒಳಗಡೆ ಹೆಡ್ಡಿಂಗ್ ಸಬ್ ಹೆಡ್ಡಿಂಗ್ ಬೇಕಂದ್ರೆ ಟ್ಯಾಬ್ ಪ್ರೆಸ್ ಮಾಡಿ, ಅಲ್ಲಿನೂ ಸಬ್ ಹೆಡ್ಡಿಂಗ್ ಬರುತ್ತೆ. ಸಬ್ ಹೆಡ್ಡಿಂಗ್ 1.2.2.1. ಸೊ ಈ ರೀತಿ ನೀವು ಸಬ್ ಹೆಡ್ಡಿಂಗ್ ನ ಯೂಸ್ ಮಾಡ್ಕೋಬಹುದು. ಅಂಡ್ ನಂಗೆ 2ನೇ ಚಾಪ್ಟರ್ ಕೆಳಗಡೆ ಸಬ್ ಹೆಡ್ಡಿಂಗ್ ಹೆಡ್ಡಿಂಗ್ ಬೇಕಂದ್ರೆ ನೋಡಿ 3 ಬರುತ್ತೆ. 3 ಬಂದ ತಕ್ಷಣ ಟ್ಯಾಬ್ ಪ್ರೆಸ್ ಮಾಡಿ, ಅಲ್ಲಿ ಸಬ್ ಹೆಡ್ಡಿಂಗ್ ಬರುತ್ತೆ, ಅಂದ್ರೆ ಹೆಡ್ಡಿಂಗ್ 2.1. ಅಗೇನ್ ಟ್ಯಾಬ್ ಪ್ರೆಸ್ ಮಾಡಿ, ಸೊ ಎಂಟರ್ ಪ್ರೆಸ್ ಮಾಡಿ, ಹೆಡ್ಡಿಂಗ್ 2.2. ಈ ರೀತಿ ನೀವು ಮಲ್ಟಿ ಲೆವೆಲ್ ಯೂಸ್ ಮಾಡ್ಕೋಬಹುದು. ಈಗ ಈ ಲಿಸ್ಟ್ ಅಂತೂ ಮಲ್ಟಿ ಲೆವೆಲ್ ಲಿಸ್ಟ್ ಬಂದಿದೆ. ನಿಮಗಿದು ನಂಬರಿಂಗ್ ಆರ್ ಬುಲೆಟ್ ಇಷ್ಟ ಆಗ್ತಾ ಇಲ್ಲ, ನೀವು ಚೇಂಜ್ ಮಾಡ್ಕೋಬಹುದು, ಎನಿ ಟೈಮ್ ಚೇಂಜ್ ಮಾಡ್ಕೋಬಹುದು. ಇದು ಫಸ್ಟ್ ಲೆವೆಲ್ ಅಂತ ಕರಿತೀವಿ. ಇದು ಮಲ್ಟಿ ಲೆವೆಲ್, ಇದು ಫಸ್ಟ್ ಲೆವೆಲ್. ಫಸ್ಟ್ ಲೆವೆಲ್ ನ ಏನ್ ಮಾಡ್ಕೊಳ್ತೀನಿ, ಫಸ್ಟ್ ಲೆವೆಲ್ ಈ ಬುಲೆಟ್ ನ ಯೂಸ್ ಮಾಡ್ತೀನಿ, ಸ್ಮೈಲಿ ಬುಲೆಟ್ ನ ಯೂಸ್ ಮಾಡ್ತೀನಿ. ಇದು ಸೆಕೆಂಡ್ ಲೆವೆಲ್. ಈ ಸೆಕೆಂಡ್ ಲೆವೆಲ್ ನಾನು ಬೇಕಂದ್ರೆ ಅದಕ್ಕೊಂದು ಬುಲೆಟ್ ಯೂಸ್ ಮಾಡೋಣ. ನಾನು ರೈಟ್ ಸಿಂಬಲ್ ಬುಲೆಟ್ ನ ಯೂಸ್ ಮಾಡ್ತೀನಿ. ಇದು ಥರ್ಡ್ ಲೆವೆಲ್ ನಾವು ಬುಲೆಟ್ ನ ಯೂಸ್ ಮಾಡ್ಕೊಂಡ್ರೆ ಬುಲೆಟ್ ಯೂಸ್ ಮಾಡ್ಕೊಳ್ಳಿ. ನಾನು ಅಲ್ಫಾಬೆಟಿಕ್ ಸೀರೀಸ್ ಆರ್ ರೋಮನ್ ಸೀರೀಸ್ ನ ಯೂಸ್ ಮಾಡ್ಕೊಳ್ತೀನಿ. ಅಂಡ್ ಇದು ಕೂಡ ನೆಕ್ಸ್ಟ್ 4th ಲೆವೆಲ್ ಇದೆ. ಅಂಡ್ 4th ಲೆವೆಲ್ ಡಿಫ್ರೆಂಟ್ ಬುಲೆಟ್ ಬೇಕಂದ್ರೆ ಡಿಫ್ರೆಂಟ್ ಬುಲೆಟ್ ನ ಯೂಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ನೀವು ಮಲ್ಟಿ ಲೆವೆಲ್ ಲಿಸ್ಟ್ ಯೂಸ್ ಮಾಡಬಹುದು. ಇಲ್ಲಿ ಎಷ್ಟು ಲೆವೆಲ್ಸ್ ಬುಲೆಟ್ಸ್ ನಂಬರಿಂಗ್ ಯೂಸ್ ಮಾಡಿದೀನಿ ಅಂದ್ರೆ 4 ಲೆವೆಲ್ ಯೂಸ್ ಮಾಡಿದೆ ಅಂತ ಹೇಳ್ಬೋದು. ಸೊ 4 ಲೆವೆಲ್ಸ್ ಅಂತ ಹೆಂಗೆ ಹೇಳ್ತಾ ಇದ್ದೀರಾ? ಸೊ ಈ ಸ್ಮೈಲಿ ಏನಿದೆ ಫಸ್ಟ್ ಲೆವೆಲ್, ಅಂಡ್ ಇಲ್ಲಿ ರೈಟ್ ಮಾರ್ಕ್ ಏನಿದೆ ಸೆಕೆಂಡ್ ಲೆವೆಲ್, ಇಲ್ಲಿ ರೋಮನ್ ಸೀರೀಸ್ ಏನಿದೆ ಇದು ಥರ್ಡ್ ಲೆವೆಲ್, ಅಂಡ್ ಇಲ್ಲಿ ಏನು ಸಿಂಬಲ್ ಇದೆ ಇದು 4th ಲೆವೆಲ್. ಈ ರೀತಿ ನೀವು ಮಲ್ಟಿ ಲೆವೆಲ್ ಲಿಸ್ಟ್ ನ ಬಳಕೆ ಮಾಡಬಹುದು. ಸೊ ದಟ್ ಈಸ್ ಆಲ್ ಅಬೌಟ್ ಮಲ್ಟಿ ಲೆವೆಲ್ ಲಿಸ್ಟ್. ಓಕೆ, ನೆಕ್ಸ್ಟ್ ಆಪ್ಷನ್ ಹೋಗೋಣ, ಇನ್ಕ್ರೀಸ್ ಇಂಡೆಂಟ್ ಅಂಡ್ ಡಿಕ್ರೀಸ್ ಇಂಡೆಂಟ್. ಈಗ ನಾನು ಅಡ್ರೆಸ್ ಏನೋ ಟೈಪ್ ಮಾಡ್ತೀನಿ, ಲೈಕ್ ತಿಳ್ಕೊಳ್ಳಿ, ಫ್ರಾಮ್ ಅಡ್ರೆಸ್ ನಂಗೆ ಟೈಪ್ ಮಾಡಬೇಕಾಗಿದೆ. ಶರಣ್ ಜಂಗಿನ್ಮಠ್, ಪ್ಲೇಸ್ ವಿಜಯಪುರ. ಓಕೆ, ಸೊ ಈ ಅಡ್ರೆಸ್ ಏನಿದೆ ಇದು ಲೆಫ್ಟ್ ಅಲೈನ್ಮೆಂಟ್, ಡಿಫಾಲ್ಟ್ ಯಾವಾಗ ಲೆಫ್ಟ್ ಅಲೈನ್ಮೆಂಟ್ ಇರುತ್ತೆ. ನನಗೆ ಇದು ರೈಟ್ ಸೈಡ್ ಬೇಕಾಗಿದೆ, ಬಟ್ ನಾಟ್ ರೈಟ್ ಅಲೈನ್ಮೆಂಟ್. ನೋಡಿ ರೈಟ್ ಮಾಡಿದ್ರೆ ಈ ರೀತಿ ಆಗುತ್ತೆ, ನಂಗೆ ಈ ರೀತಿ ಬೇಡ, ಲೆಫ್ಟ್ ತರಾನೇ ಬೇಕು, ಬಟ್ ಇದು ಈ 3 ಲೈನ್ಸ್ ಈ ಸೈಡ್ ಬೇಕು. ಸೊ ಎಲ್ಲರೂ ಏನ್ ಮಾಡ್ತಾರೆ, ಒಂದೊಂದೇ ಲೈನ್ ಟ್ಯಾಬ್ ಪ್ರೆಸ್ ಮಾಡ್ತಾ ಹೋಗ್ತಾರೆ. ಇಲ್ಲೊಂದು ಆಪ್ಷನ್ ಇದೆ, ಇನ್ಕ್ರೀಸ್ ಇಂಡೆಂಟ್, ಡಿಕ್ರೀಸ್ ಇಂಡೆಂಟ್. ಇನ್ಕ್ರೀಸ್ ಇಂಡೆಂಟ್ ಯೂಸ್ ಮಾಡಿ, ಈ ರೀತಿ ಇನ್ಕ್ರೀಸ್ ಇಂಡೆಂಟ್ ಯೂಸ್ ಮಾಡಿ ನೀವು ಒಂದು ಪ್ಯಾರಾಗ್ರಾಫ್ ನ ನೀವು ರೈಟ್ ಸೈಡ್ ಮೂವ್ ಮಾಡ್ಬೋದು. ವಾಪಸ್ ಲೆಫ್ಟ್ ಮೂವ್ ಮಾಡ್ಬೇಕಂದ್ರೆ ಡಿಕ್ರೀಸ್ ಇಂಡೆಂಟ್ ಯೂಸ್ ಮಾಡ್ಬೋದು. ಇದಕ್ಕೆ ಶಾರ್ಟ್ಕಟ್ ಕೀಸ್ ಇದೆ. ಶಾರ್ಟ್ಕಟ್ ಕೀಸ್ ಕಂಟ್ರೋಲ್ ಎಂ ಪ್ರೆಸ್ ಮಾಡಿ ಅಂಡ್ ಕಂಟ್ರೋಲ್ ಶಿಫ್ಟ್ ಎಂ ಪ್ರೆಸ್ ಮಾಡಿ. ಸೊ ಇದು ಏನು, ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಇಂಡೆಂಟ್. ದ ನೆಕ್ಸ್ಟ್ ಆಪ್ಷನ್ ಇದೆ ಸಾರ್ಟ್. ಸಾರ್ಟ್ ಅಂದ್ರೆ ಗೊತ್ತು ನಿಮಗೆ, ಅರೇಂಜ್ಮೆಂಟ್ ಅಂತ ಕರಿತೀವಿ. MS Word ಅಲ್ಲಿ ಸಾರ್ಟಿಂಗ್ ಅಂತ ಬಂದ್ರೆ ಏನೆಲ್ಲ ಅರೇಂಜ್ ಮಾಡಬಹುದು. MS Word ಅಲ್ಲಿ ನೋಡಿ, ನಂಬರ್ಸ್ ನ ಅರೇಂಜ್ ಮಾಡಬಹುದು, ಟೆಕ್ಸ್ಟ್ ನ ಅರೇಂಜ್ ಮಾಡಬಹುದು, ಡೇಟ್ ನ ಅರೇಂಜ್ ಮಾಡಬಹುದು. ನಾನು ನಿಮಗೆ 3 ಅರೇಂಜ್ ಮಾಡಿ ತೋರಿಸ್ತೀನಿ. ಫಸ್ಟ್ ನಂಬರ್ಸ್ ನ ಬರೀತೀನಿ, 125, 35, 320, 155, 65. ಸೊ 5 ನಂಬರ್ಸ್ ನ ಟೈಪ್ ಮಾಡಿದೀನಿ. ಆ 5 ನಂಬರ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಾರ್ಟ್ ಅಲ್ಲಿ ಹೋಗ್ತೀನಿ. ಸಾರ್ಟ್ ಅಲ್ಲಿ ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಅಂತಿದೆ. ಅಸೆಂಡಿಂಗ್ ಅಂದ್ರೆ ಏರಿಕೆ ಕ್ರಮ ನೋಡಿ, 35, 65, 125, 155, 320 ಏರಿಕೆ ಕ್ರಮದಲ್ಲಿ ಬಂತು. ಅಂಡ್ ಡಿಸೆಂಡಿಂಗ್ ಬೇಕಂದ್ರೆ ಡಿಸೆಂಡಿಂಗ್ ತಗೊಳ್ಳಿ. ಸೊ ಈ ರೀತಿ ನೀವು ಸಾರ್ಟ್ ಮಾಡ್ಬೋದು ನಂಬರ್ಸ್. ನಾಟ್ ಓನ್ಲಿ ನಂಬರ್ಸ್, ನೀವು ಬೇಕಂದ್ರೆ ಟೆಕ್ಸ್ಟ್ ಟೈಪ್ ಮಾಡ್ಬೋದು. ಈಗ ನಾನು ಟೆಕ್ಸ್ಟ್ ಬರಿತೀನಿ,
ಬ್ಯಾಟ್, ಡಾಗ್, ಆಪಲ್, ಕ್ಯಾಟ್, ಫಿಶ್, ಎಲಿಫೆಂಟ್. ಓಕೆ, ಈಗ 6 ವರ್ಡ್ಸ್ ನ ಟೈಪ್ ಮಾಡಿದ್ದೀನಿ ನಾನು. 6 ವರ್ಡ್ಸ್ ಅದು ಜಿಗ್ಜಾಗ್ ವೇಲ್ ಇದೆ, ಅದನ್ನ ಅರೇಂಜ್ಮೆಂಟ್ ಮಾಡಬೇಕು. ಅಸೆಂಡಿಂಗ್ ಅಂದ್ರೆ ಏರಿಕೆ ಕ್ರಮ, ನೀವು ನೋಡ್ಬೋದು ಸೀರಿಯಲ್ ಆಗಿ ಬರುತ್ತೆ ಈಗ. ಓಕೆ, ಆಪಲ್, ಬ್ಯಾಟ್, ಕ್ಯಾಟ್, ಡಾಗ್, ಎಲಿಫೆಂಟ್, ಫಿಶ್. ಅದೇ ಡಿಸೆಂಡಿಂಗ್ ಅಲ್ಲಿ ಮಾಡ್ಬೇಕಂದ್ರೆ ಎಸ್ ಅದೇ ಡಿಸೆಂಡಿಂಗ್ ಆಪ್ಷನ್ ತಗೊಳ್ಳಿ, ಡಿಸೆಂಡಿಂಗ್ ಮಾಡ್ಬೋದು. ಸೊ ಇದು ಏನಾಗುತ್ತೆ, ಟೆಕ್ಸ್ಟ್ ಮತ್ತೆ ನಂಬರ್ ಮಾಡ್ಬೋದು. ಬರೀ ಟೆಕ್ಸ್ಟ್ ನಂಬರ್ ಅಷ್ಟೇ ಅಲ್ಲ, ನಾವು ಬೇಕಂದ್ರೆ ಡೇಟ್ ಕೂಡ ಮಾಡ್ಬೋದು. ಡೇಟ್ ಕೂಡ ಮಾಡಿ ತೋರಿಸ್ತೀನಿ. ಇವತ್ತಿನ ಡೇಟ್ ಬಂದ್ಬಿಟ್ಟು 4/1/2022. ಓಕೆ, 12/12/2021, 25/12/2021, 10/11/2021, 5/1/2022. ಓಕೆ, ಇಲ್ಲಿ 5 ಡಿಫ್ರೆಂಟ್ ಡೇಟ್ಸ್ ಬರ್ತೀನಿ. ಡೇಟ್ ಕೂಡ ಅರೇಂಜ್ಮೆಂಟ್ ಹಾಕಬೇಕು. ಯಾವುದು ಫಸ್ಟ್ ಡೇಟ್ ಇದೆ ಅದು ಟಾಪ್ ಅಲ್ಲಿ ಬರಬೇಕು, ಅಂಡ್ ಯಾವುದು ಈ ಪ್ರೆಸೆಂಟ್ ಡೇಟ್ ಇದೆ, ರೀಸೆಂಟ್ ಡೇಟ್ ಇದೆ, ಅದು ಕೊನೆಯಲ್ಲಿ ಬರಬೇಕು. ಅಸೆಂಡಿಂಗ್, ಡಿಸೆಂಡಿಂಗ್, ಸಾರ್ಟ್, ಅಸೆಂಡಿಂಗ್ ಆರ್ಡರ್ ತಗೊಳ್ಳೋಣ. ಓಕೆ, ಅಂಡ್ ಸಾರ್ಟ್ ಡಿಸೆಂಡಿಂಗ್ ಆರ್ಡರ್ ತಗೋಣ. ನೋಡ್ಬೋದು 10/11/12/12, 25/12, 4/1/5/1 ಅಸೆಂಡಿಂಗ್ ಬಂದಿದೆ. ಈಗ ನಾನು ಡಿಸೆಂಡಿಂಗ್ ತಗೊಳ್ತೀನಿ, ಡಿಸೆಂಡಿಂಗ್ ಬರುತ್ತೆ. ಓಕೆ, ಅಂದ್ರೆ ಸಾರ್ಟ್ ಒಳಗಡೆ 3 ಆಪ್ಷನ್ಸ್ ಇದೆ. ನೀವು ಇನ್ನೆಲ್ಲ ಸಾರ್ಟ್ ಮಾಡ್ಬೋದು ಅಂದ್ರೆ ಟೆಕ್ಸ್ಟ್ ನ ಸಾರ್ಟ್ ಮಾಡ್ಬೋದು, ನಂಬರ್ ನ ಸಾರ್ಟ್ ಮಾಡ್ಬೋದು, ಅಂಡ್ ಡೇಟ್ ನ ಸಾರ್ಟ್ ಮಾಡ್ಬೋದು. ಸಾರ್ಟ್ ಅಂದ್ರೆ ಏನು, ಅರೇಂಜ್ಮೆಂಟ್. ಅರೇಂಜ್ಮೆಂಟ್ ಅಂದ್ರೆ ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್. ಅಸೆಂಡಿಂಗ್ ಅಂದ್ರೆ ಇಳಿಕೆ ಕ್ರಮ, ಡಿಸೆಂಡಿಂಗ್ ಅಂದ್ರೆ ಇಳಿಕೆ ಕ್ರಮ. ಓಕೆ, ಸೊ ದಿಸ್ ಕಂಪ್ಲೀಟ್ ಸಾರ್ಟ್ ಆದ ತಕ್ಷಣ ಏನಿದೆ, ಈಗ ನಾ ಏನ್ ಮಾಡ್ತೀನಿ, ಒಂದು ರೆಡಿಮೇಡ್ ಫಂಕ್ಷನ್ ಬರಿತೀನಿ. ಈಕ್ವಲ್ ಟು RAND ಬ್ರಕೆಟ್ ಸ್ಟಾರ್ಟ್ ಅಂಡ್ ಬ್ರಕೆಟ್ ಎಂಡ್, ಎಂಟರ್. ನಿಮ್ಗೆ ಗೊತ್ತು, ರ್ಯಾಂಡಮೈಸ್ ಫಂಕ್ಷನ್ ಟೈಪ್ ಮಾಡಿದಾಗ 3 ಪ್ಯಾರಾಗ್ರಾಫ್ ಬರುತ್ತೆ. ಡಿಪೆಂಡ್ಸ್ ಆನ್ ವರ್ಷನ್. 2007 2010 ಅಲ್ಲಿ ನಿಮ್ಗೆ 3 ಪ್ಯಾರಾಗ್ರಾಫ್ ಬರುತ್ತೆ. ನೀವು ಮತ್ತೆ ರೀಸೆಂಟ್ ವರ್ಷನ್ ಯೂಸ್ ಮಾಡಿದಾಗ ನಂಬರ್ ಆಫ್ ಪ್ಯಾರಾಗ್ರಾಫ್ ಜಾಸ್ತಿ ಬರ್ಬೋದು. ಓಕೆ, ಈಗ ಇದರಲ್ಲಿ ಒಂದು ಆಪ್ಷನ್ ಇದೆ, ಶೋ ಮತ್ತೆ ಹೈಡ್ ಅಂತ. ಈ ಆಪ್ಷನ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು, ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಶೋ ಮಾಡ್ತೀನಿ ನಾನು. ಶೋ ಮಾಡಿದ ತಕ್ಷಣ ಎಲ್ಲಾ ಪ್ಯಾರಾಗ್ರಾಫ್ ಎಂಡ್ ಅಲ್ಲಿ ಆ ಸಿಂಬಲ್ ಕಾಣಿಸ್ತಾ ಇದೆ. ಸೊ ಅಂಡ್ ಎಲ್ಲಾ ಸ್ಪೇಸ್ ಒಳಗಡೆ ಒಂದು ಡಾಟ್ ಸಿಂಬಲ್ ಕಾಣಿಸ್ತಾ ಇದೆ. ಅಂಡ್ ನಿಮ್ಗೆ ಶಿಫ್ಟ್ ಎಂಟರ್, ಲೈನ್ ಬ್ರೇಕ್ ಅಲ್ಲಿ ಶಿಫ್ಟ್ ಎಂಟರ್ ಅಂತ ಕರಿತೀವಿ. ಶಿಫ್ಟ್ ಎಂಟರ್ ಬರೆದ್ರೆ ಲೈನ್ ಬ್ರೇಕ್ ಸಿಂಬಲ್ ಕಾಣಿಸ್ತಾ ಇದೆ. ಕಂಟ್ರೋಲ್ ಎಂಟರ್ ಅಂದ್ರೆ ಪೇಜ್ ಬ್ರೇಕ್. ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡಿದಾಗ ಅಲ್ಲಿ ಪೇಜ್ ಬ್ರೇಕ್ ಇದೆ ಅಂತ ಒಂದು ಟೆಕ್ಸ್ಟ್ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಏನು ನೋಡಿ, ಎಂಟರ್ ಕಾಣಿಸ್ತಾ ಇದೆ, ಶಿಫ್ಟ್ ಎಂಟರ್ ಕಾಣಿಸ್ತಾ ಇದೆ, ಪೇಜ್ ಬ್ರೇಕ್ ಕಾಣಿಸ್ತಾ ಇದೆ, ಅಂಡ್ ಸ್ಪೇಸ್ ಕೂಡ ಒಂದು ಡಾಟ್ ಕಾಣಿಸ್ತಾ ಇದೆ. ಅಂಡ್ ಇವನ್ ನೀವು ಟ್ಯಾಬ್ ಪ್ರೆಸ್ ಮಾಡಿ, ಟ್ಯಾಬ್ ಪ್ರೆಸ್ ಮಾಡಿದ್ರೆ ಅರೋ ಮಾರ್ಕ್ ಕಾಣಿಸುತ್ತೆ. ಇದೆಲ್ಲ ಏನು, ಇದೆಲ್ಲ ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್. ನೋಡಿ, ಎಂಟರ್ ಕಾಣಿಸೋದಿಲ್ಲ, ಸ್ಪೇಸ್ ಕಾಣಿಸೋದಿಲ್ಲ, ಟ್ಯಾಬ್ ಕಾಣಿಸೋದಿಲ್ಲ, ಸ್ಪೇಸ್ ಕಾಣಿಸೋದಿಲ್ಲ. ಅಲ್ಲಿ ಸ್ಪೇಸ್ ಇದೆ ಅಂತ ನಾವು ತಿಳ್ಕೊಳ್ತೀವಿ. ಸೊ ಅಂತವೆಲ್ಲ ಕ್ಯಾರೆಕ್ಟರ್ಸ್ ಪ್ರಿಂಟ್ ಅಲ್ಲಿ ಬರಂಗಿಲ್ಲ. ಮೀನ್ಸ್ ಅದು ಸ್ಪೇಸ್ ಇದೆ ಅಂತ ಅಲ್ಲಿ ಸ್ಪೇಸ್ ಅಂತ ತೋರ್ಸಂಗಿಲ್ಲ. ಜಸ್ಟ್ ಖಾಲಿ ಇದ್ರೆ ನೀವು ಏನ್ ತಿಳ್ಕೊಳ್ತಾರೆ, ಸ್ಪೇಸ್ ಇದೆ. ಅಲ್ಲಿ ಟ್ಯಾಬ್ ಅಂತ ತೋರ್ಸಂಗಿಲ್ಲ. ನೋಡಿ, ಸಮ್ ಟೈಮ್ಸ್ ಟ್ಯಾಬ್ ಇದ್ರೆ ನಾವು 8 ಸ್ಪೇಸ್ ಅನ್ಬೋದಲ್ಲ. ಸೊ ಇವೆಲ್ಲ ಕ್ಯಾರೆಕ್ಟರ್ಸ್ಗೆ ನಾವು ಏನಂತ ಕರಿತೀವಿ, ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಕಂಪ್ಯೂಟರ್ ಅಲ್ಲಿ ಆ MS ಡಾಕ್ಯುಮೆಂಟ್ ಅಲ್ಲಿ ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್ ನಿಮ್ಗೆ ಕಾಣಿಸ್ಬೇಕಂದ್ರೆ ಇದು ಆಪ್ಷನ್ ಆನ್ ಮಾಡ್ಕೋಬೇಕು. ಇದು ಆಪ್ಷನ್ ಆಫ್ ಮಾಡ್ಕೊಂಡ್ರೆ ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್ ಕಾಣಿಸೋದಿಲ್ಲ. ಸೊ ಆಪ್ಷನ್ ಆನ್, ಸೊ ಆಫ್. ಸೊ ಶೋ ಮಾಡೋಕೆ ಶಾರ್ಟ್ಕಟ್ ಕೀ Ctrl+Shift+8 ಪ್ರೆಸ್ ಮಾಡಿ, Ctrl+Shift+8 ಪ್ರೆಸ್ ಮಾಡಿದ್ರೆ ಹೈಡ್ ಆಗುತ್ತೆ. ಅದು ಎದಕ್ಕಿದೆ ಆಪ್ಷನ್, ಜಸ್ಟ್ ಟು ಶೋ ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್. ಅಂದ್ರೆ ಯಾವ ಕ್ಯಾರೆಕ್ಟರ್ಸ್ ಪ್ರಿಂಟ್ ಆಗಂಗಿಲ್ಲ ಆ ಕ್ಯಾರೆಕ್ಟರ್ಸ್ ನ ಶೋ ಮಾಡೋಕೆ ಯೂಸ್ ಮಾಡ್ತೀವಿ. ಎಸ್, ಈಗ ನಾನು 3 ಪ್ಯಾರಾಗ್ರಾಫ್ ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಲೈನ್ಮೆಂಟ್ ನೋಡಿ, MS ವರ್ಡ್ ಡಿಫಾಲ್ಟ್ ಅಲೈನ್ಮೆಂಟ್ ಲೆಫ್ಟ್ ಸೈಡ್ ಇರುತ್ತೆ. Ctrl+L ಪ್ರೆಸ್ ಮಾಡಿದ್ರೆ ಲೆಫ್ಟ್ ಅಲೈನ್ ಬರುತ್ತೆ. ನೀವನ್ನ ಅಲ್ಲಿ ಚೆಕ್ ಮಾಡ್ಬೋದು, ಸ್ಕ್ರೀನ್ ಟಿಪ್ ಅಲ್ಲಿ ಕಾಣಿಸ್ತಾ ಇದೆ. ಸೆಂಟರ್ ಅಲೈನ್ಮೆಂಟ್ ಟುವರ್ಡ್ ಸೆಂಟರ್ ಬರುತ್ತೆ. ಸ್ವಲ್ಪ ಫಾಂಟ್ ಇನ್ಕ್ರೀಸ್ ಮಾಡ್ಕೊಳ್ತೀನಿ ನಾನು. ಓಕೆ, ರೈಟ್ ಅಲೈನ್ಮೆಂಟ್ ರೈಟ್ ಸೈಡ್ ಬರುತ್ತೆ. ಲೆಫ್ಟ್, ಸೆಂಟರ್ ಅಂಡ್ ರೈಟ್. ಇನ್ನೊಂದೇನಿದೆ, ಜಸ್ಟಿಫಿಕೇಶನ್. ಜಸ್ಟಿಫೈ ಅಲೈನ್ಮೆಂಟ್ ಏನ್ ಮಾಡುತ್ತೆ, ಇಟ್ ಟಚಸ್ ಬೋತ್ ಎಂಡ್, ಎರಡು ಎಂಡ್ ಟಚ್ ಆಗುತ್ತೆ, ಲೆಫ್ಟ್ ಮತ್ತೆ ರೈಟ್ ಟಚ್ ಆಗುತ್ತೆ. ನೋಡಿ, ನೀವು ಲೆಫ್ಟ್ ಅಲೈನ್ಮೆಂಟ್ ಮಾಡಿದಾಗ ಇಲ್ಲಿ ಎಂಡ್ ಅಲ್ಲಿ ಸ್ಪೇಸ್ ಉಳಿದಿರುತ್ತೆ. ಆ ಸ್ಪೇಸ್ ನ ಒಳಗಡೆ ಅಡ್ಜಸ್ಟ್ ಮಾಡಿಬಿಟ್ಟು ಎರಡು ಎಂಡ್ ಟಚ್ ಆಗುತ್ತೆ. ಅದೇ ಜಸ್ಟಿಫೈ ಅಲೈನ್ಮೆಂಟ್. MS ವರ್ಡ್ ಅಲ್ಲಿ ಎಷ್ಟು ಅಲೈನ್ಮೆಂಟ್ಸ್ ಅಂತ ಕೇಳಿದ್ರೆ 4 ಅಲೈನ್ಮೆಂಟ್ಸ್ ಅಂತ ಹೇಳಬೇಕು. ಲೆಫ್ಟ್, ಸೆಂಟರ್, ರೈಟ್ ಅಂಡ್ ಜಸ್ಟಿಫೈ. ಲೆಫ್ಟ್ ಗೆ Ctrl+L, ಸೆಂಟರ್ ಗೆ Ctrl+E, ರೈಟ್ ಗೆ Ctrl+R, ಜಸ್ಟಿಫೈ ಗೆ Ctrl+J ಶಾರ್ಟ್ಕಟ್ ಕೀಸ್. ಓಕೆ, ನೆಕ್ಸ್ಟ್ ಲೈನ್ ಸ್ಪೇಸಿಂಗ್ ಇದೆ. ಸೊ ಬಹಳ ಇಂಪಾರ್ಟೆಂಟ್ ಲೈನ್ ಸ್ಪೇಸಿಂಗ್. ಕ್ವಶನ್ ಕೇಳ್ತಾರೆ, ಡಿಫಾಲ್ಟ್ ಲೈನ್ ಸ್ಪೇಸಿಂಗ್ ಎಷ್ಟು ಅಂತ. ಡಿಫಾಲ್ಟ್ ಲೈನ್ ಸ್ಪೇಸಿಂಗ್ 1.15 ಇರುತ್ತೆ. ಸೊ ಎಲ್ಲಿದೆ ನೋಡಿ,
ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ 1.15 ಲೈನ್ ಸ್ಪೇಸಿಂಗ್ ಇರುತ್ತೆ. 1.5 ಸ್ಪೇಸ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ನಾನು. ಈಗ ಎರಡು ಲೈನ್ಸ್ ನಡುವಕ್ಕಿರುವಂತಹ ಸ್ಪೇಸ್ ಎಷ್ಟಿದೆ? 1.5 ಇದೆ. 2 ನಾನು 2 ಮಾಡಿದೆ, 2.5 ಮಾಡಿದ್ದೀನಿ ಆ್ಯಂಡ್ 3.0 ಮಾಡಿದ್ದೀನಿ. ಇನ್ನೂ ಜಾಸ್ತಿ ಮಾಡಬೇಕಂದ್ರೆ ಲೈನ್ ಸ್ಪೇಸಿಂಗ್ ಆಪ್ಷನ್ಸ್ ಅಲ್ಲಿ ಹೋಗಿ ನೀವು ಇಲ್ಲಿಂದ ಹೆಚ್ಚಿಗೆ ಮಾಡ್ಬೋದು. 3.5, 4 ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೈನ್ ಸ್ಪೇಸಿಂಗ್ ಮಾಡ್ಕೋಬಹುದು. ಆ್ಯಂಡ್ ಅದೇ ಲೈನ್ ಸ್ಪೇಸಿಂಗ್ ಆಪ್ಷನ್ ಅಲ್ಲಿ ಹೋಗಿ ಅಲ್ಲಿ ಆಪ್ಷನ್ ಇದೆ ಲೈನ್ ಸ್ಪೇಸಿಂಗ್ ಅಂತ. ಸಿಂಗಲ್ ಲೈನ್ ಸ್ಪೇಸಿಂಗ್, 1.5 ಲೈನ್, ಡಬಲ್ ಲೈನ್ ಸ್ಪೇಸಿಂಗ್, ಅಟ್ ಲೀಸ್ಟ್, ಎಕ್ಸಾಕ್ಟ್ಲಿ ಅಂಡ್ ಮಲ್ಟಿಪಲ್. ಇವು ಇಷ್ಟು ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಇದನ್ನ ನೀವು ಆಪ್ಷನ್ ಯೂಸ್ ಮಾಡ್ಬೋದು. ನಾನು ಸಿಂಗಲ್ ಲೈನ್ ಸ್ಪೇಸಿಂಗ್ ಯೂಸ್ ಮಾಡ್ತೀನಿ. ಅಂಡ್ ಇದು ಯಾವುದು? ಸಿಂಗಲ್ ಲೈನ್ ಸ್ಪೇಸಿಂಗ್. ಅಂದ್ರೆ ಸಿಂಗಲ್ ಲೈನ್ ಸ್ಪೇಸಿಂಗ್ ಅಂದ್ರೆ 1.0 ಇರುತ್ತೆ. ನಿಮ್ ಕ್ವಶನ್ ಕೇಳ್ತಾರೆ ಸರ್ ಟ್ರಿಬಲ್ ಲೈನ್ ಸ್ಪೇಸಿಂಗ್ ಇರುತ್ತಾ ಅಂತ. ನೋಡಿ ಇಲ್ಲಿ ತ್ರಿಬಲ್ ಅಂತ ಇದೆಯಾ? ತ್ರಿಬಲ್ ಅಂತ ಇಲ್ಲ. ಸಿಂಗಲ್ ಇದೆ, 1.5 ಇದೆ, ಡಬಲ್ ಇದೆ, ಮತ್ತೆ ಮಲ್ಟಿಪಲ್ ಇದೆ. ತ್ರಿಬಲ್ ಲೈನ್ ಸ್ಪೇಸಿಂಗ್ ಅಂತ ಇರೋದಿಲ್ಲ. ಅದು ಮಾಹಿತಿ ಗೊತ್ತಿರಲಿ ನಿಮಗೆ. ಸೊ ನನಗೀಗ ಏನ್ ಬೇಕು? 1.15 ಬೇಕು. ಓಕೆ, ಲೈನ್ ಸ್ಪೇಸಿಂಗ್ ಅಂದ್ರೆ ಎರಡು ಲೈನ್ ನಡ್ಬೇಕಿದ್ರೆ ಸ್ಪೇಸು ಲೈನ್ ಸ್ಪೇಸಿಂಗ್. ಬಟ್ ಇಲ್ಲೂ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸಿಗೆ ಏನಂತ ಕರಿಬೇಕು? ಈ ಸ್ಪೇಸಿಗೆ ಲೈನ್ ಸ್ಪೇಸಿಂಗ್ ಅಂತ ಕರಿಬಾರ್ದು, ಪ್ಯಾರಾಗ್ರಾಫ್ ಸ್ಪೇಸ್ ಅಂತ ಕರಿಬೇಕು. ಸೊ ಏನು ಪ್ಯಾರಾಗ್ರಾಫ್ ಸ್ಪೇಸ್? ಎರಡು ಪ್ಯಾರಾಗ್ರಾಫ್ ನಡಬೇಕಿರುವಂತಹ ಸ್ಪೇಸ್ಗೆ ನಾವು ಪ್ಯಾರಾಗ್ರಾಫ್ ಸ್ಪೇಸ್ ಅಂತ ಕರಿತೀವಿ. ಈಗ ಈ ಸ್ಪೇಸ್ ನ ರಿಮೂವ್ ಮಾಡ್ಬೇಕಾ? ಸೊ ಅಲ್ಲಿ ಹೋಗ್ಬಿಟ್ಟು ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಅಂತಾನೆ. ಸ್ಪೇಸ್ ಆಡ್ ಮಾಡ್ಬೇಕಾ? ಅಲ್ಲಿ ಹೋಗ್ಬಿಟ್ಟು ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್. ಅಂದ್ರೆ ಪ್ಯಾರಾಗ್ರಾಫ್ ಮುಗಿದ ತಕ್ಷಣ ಸ್ಪೇಸ್ ನ ಆಡ್ ಮಾಡಬಹುದು. ಇವನ್ ಬಿಫೋರ್ ಪ್ಯಾರಾಗ್ರಾಫ್ ಸ್ಪೇಸ್ ನ ಆಡ್ ಮಾಡಬಹುದು. ನೋಡಿ, ಆಡ್ ಸ್ಪೇಸ್ ಬಿಫೋರ್ ಪ್ಯಾರಾಗ್ರಾಫ್ ಅಂದ್ರೆ ಇಲ್ಲಿ ಬಿಗಿನಿಂಗ್ ಅಲ್ಲೂ ಸ್ಪೇಸ್ ಆಡ್ ಆಯ್ತು. ಈ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗ್ಬಿಟ್ಟ ಮುಂಚೆನೆ ಸ್ಪೇಸ್ ಆಡ್ ಆಯ್ತು. ಅದು ಬೇಡ ಅಂದ್ರೆ ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್. ನಿಮಗೆ ಕಲರ್ಸ್ ಹಾಕ್ಬೇಕಂದ್ರೆ ಶೇಡಿಂಗ್ ಹಾಕ್ಬೋದು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನ ಶೇಡಿಂಗ್ ಹಾಕ್ಬೋದು. ಇದಕ್ಕೆ ನಾವು ಶೇಡಿಂಗ್ ಅಂತ ಕರಿತೀವಿ. ಬಾರ್ಡರ್, ನಿಮ್ಗೆ ಯಾವ ರೀತಿ ಬಾರ್ಡರ್ ಹಾಕ್ಬೋದು? ಬಾಟಮ್ ಬಾರ್ಡರ್, ಟಾಪ್ ಬಾರ್ಡರ್, ಲೆಫ್ಟ್, ರೈಟ್, ಆಲ್ ಬಾರ್ಡರ್ಸ್, ಎಲ್ಲಾ ಕಡೆಯಿಂದ ಬಾರ್ಡರ್ ಬರುತ್ತೆ ಈ ರೀತಿ. ಸೊ ನೋಡಿ, ಎಲ್ಲಾ ಕಡೆ ಬಾರ್ಡರ್ ಬಂತು. ನನಗೆ ಬಾರ್ಡರ್ ಬೇಡ. ಸೊ ನಂಗೆ ಬರೀ ಎಡ್ಜ್ ಅಲ್ಲಿ ಬೇಕಪ್ಪ ಅಂದ್ರೆ ಔಟ್ಸೈಡ್ ಬಾರ್ಡರ್. ಬರೀ ನನಗೆ ಔಟ್ಸೈಡ್ ಬೇಡ, ಬರೀ ಇನ್ಸೈಡ್ ಬಾರ್ಡರ್ ಬೇಕಂದ್ರೆ ಇನ್ಸೈಡ್ ಬಾರ್ಡರ್ ಚೂಸ್. ಒಳಗಡೆ ಅಷ್ಟೇ ಬಾರ್ಡರ್ಸ್ ಬರುತ್ತೆ. ಸೊ ಐ ಕ್ಯಾನ್ ಚೂಸ್ ಡಿಫ್ರೆಂಟ್ ಬಾರ್ಡರ್. ನಿಮ್ಗೆ ಇನ್ ಬಿಟ್ವೀನ್ ಏನಾರ ಹಾರಿಜಾಂಟಲ್ ಲೈನ್ ಬೇಕಪ್ಪ ಅಂದ್ರೆ ಹಾರಿಜಾಂಟಲ್ ಲೈನ್ ಇನ್ಸರ್ಟ್ ಮಾಡ್ಕೋಬಹುದು. ಸೊ ಎಲ್ಲಿ ಬೇಕೋ ಅಲ್ಲಿ ನೀವು ಕರ್ಸರ್ ಇಡಬೇಕಾಗುತ್ತೆ. ಸೊ ಅಲ್ಲಿ ಹಾರಿಜಾಂಟಲ್ ಲೈನ್ ಇನ್ಸರ್ಟ್ ಮಾಡ್ಕೋಬಹುದು. ನೀವು ಎಲ್ಲಿ ಕರ್ಸರ್ ಇಡ್ತೀರಾ ಅಲ್ಲಿ ಬರುತ್ತೆ. ಈಗ ನಾನು ಕರ್ಸರ್ ಫುಲ್ ಸೆಲೆಕ್ಟ್ ಮಾಡಿದ್ದೆ. ಈಗ ನಾನು ಇಲ್ಲಿ ಕರ್ಸರ್ ಇಡ್ತೀನಿ, ಇಲ್ಲಿ ಕರ್ಸರ್ ಇಡ್ತೀನಿ ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ. ಅಲ್ಲಿ ಹಾರಿಜಾಂಟಲ್ ಲೈನ್ ಬೇಕಂದ್ರೆ ಹಾರಿಜಾಂಟಲ್ ಲೈನ್ ತಗೋಬಹುದು. ನೋಡಿ, ಒಳಗಡೆ ಅದ್ರ ಮೇಲ್ಗಡೆ ಒಂದು ಹಾರಿಜಾಂಟಲ್ ಲೈನ್ ಬರುತ್ತೆ. ಇದು ಎಲ್ಲ ಏನಪ್ಪಾ ಅಂದ್ರೆ ಬಾರ್ಡರ್ಸ್ ಅಂಡ್ ಶೇಡಿಂಗ್. ನನಗೆ ಯಾವುದೇ ರೀತಿ ಹಾರಿಜಾಂಟಲ್ ಲೈನ್ ಬೇಡ, ನನಗೆ ಶೇಡಿಂಗ್ ಬೇಡ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಶೇಡಿಂಗ್ ಅಲ್ಲಿ ಹೋಗ್ಬಿಟ್ಟು ನೋ ಕಲರ್ ಮಾಡ್ಕೊಂಡ್ಬಿಡಿ, ನೋ ಕಲರ್. ಸೊ ದಿಸ್ ಕಂಪ್ಲೀಟ್ಸ್ ದ ಕಂಪ್ಲೀಟ್ ಕಾನ್ಸೆಪ್ಟ್ ರಿಲೇಟೆಡ್ ಟು ಪ್ಯಾರಾಗ್ರಾಫ್ ಗ್ರೂಪ್. ಸೊ ಇಷ್ಟೆಲ್ಲ ಮಾಹಿತಿ ಏನಿದೆ, ಎಲ್ಲ ಮಾಹಿತಿ ಪ್ಯಾರಾಗ್ರಾಫ್ ಗ್ರೂಪ್ಗೆ ಸಂಬಂಧಪಡೋದು. ಇಷ್ಟು ಮೇರಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಅಲ್ಲಿ ಹಾಕ್ಬೋದು. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಮಿಸ್ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಅಂಡ್ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್, ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.